ವರ್ಕ್ ಫ್ರಮ್ ಹೋಮ್ ಅಥವಾ ಹೋಮ್ ಬೇಸ್ಡ್ ಜಾಬ್ಸ್. ಮನೆಯಲ್ಲೇ ಕೂತು ಇಂಟರ್ನೆಟ್ ಮೂಲಕ ಎಷ್ಟು ಹಣ ಮಾಡ್ಬೋದು? ಇದು ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥ ಪ್ರಶ್ನೆ. ನಾನೊಂದು ವಿಡಿಯೋ ಸೀರೀಸ್ ಮಾಡಿದ್ದೇನೆ. ಇದರಲ್ಲಿ ಇಂಟರ್ನೆಟ್ ಸ್ಕ್ಯಾಮ್ ಬಗ್ಗೆಯೂ ನಿಮಗೆ ಮಾಹಿತಿ ಕೊಡ್ತೇನೆ, ಹಾಗೂ ಯಾವ ಥರ ಇಂಟರ್ನೆಟ್ ಮೂಲಕ ಹಣ ಗಳಿಸ್ಬೋದು ಅಂತಲೂ ಹೇಳ್ಕೊಡ್ತೇನೆ. ನಮಸ್ಕಾರ, ನನ್ನ ಹೆಸರು ಕಿರಣ್ ಕುಮಾರ್. ನನ್ನದೇ ಆದ ಸ್ಟಾರ್ಟಪ್ ಇದೆ. ನಾನು ಕಳೆದ 24 ವರ್ಷಗಳಿಂದ ಮನೆಯಲ್ಲೇ ಕೂತು ಕೆಲಸ ಮಾಡಿ ನನ್ನ ಜೀವನ ಸಾಗಿಸ್ತಾ ಇದ್ದೇನೆ. ಒಂದು ಲ್ಯಾಪ್ಟಾಪ್ ಹಿಡ್ಕೊಂಡು ಪ್ರಪಂಚಾದ್ಯಂತ ಸುತ್ತಿದ್ದೇನೆ. ಈಗ ಲ್ಯಾಪ್ಟಾಪ್ ಕೂಡ ಬೇಡ, ಒಂದು ಸ್ಮಾರ್ಟ್ಫೋನ್ ಸಾಕು, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತು ಕೆಲಸ ಮಾಡ್ಬೋದು. ಮನೆಯಲ್ಲೇ ಕೂತು ಇಂಟರ್ನೆಟ್ ಮೂಲಕ ಎಷ್ಟು ಹಣ ಗಳಿಸ್ಬೋದು? ಮೊದಲಿಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ನೀವು ಆಫೀಸಲ್ಲಿ ಕೂತು ಎಷ್ಟು ಹಣ ಮಾಡ್ಬೋದು ನೋಡಿ, ಅಷ್ಟೇ ನೀವು ಮನೆಯಲ್ಲಿ ಕೂತು ಹಣ ಮಾಡ್ಬೋದು. ನಿಮಗೆ ಡೇಟಾ ಎಂಟ್ರಿ ಕೆಲಸಕ್ಕೆ ಆಫೀಸಲ್ಲಿ ಎಷ್ಟು ಹಣ ಕೊಡ್ತಾರೆ? 10 ರಿಂದ 12 ಸಾವಿರ. ಅಷ್ಟೇ ಹಣ ಮನೆಯಲ್ಲಿ ಕೂತು ಕೆಲಸ ಮಾಡೋದಕ್ಕೆ ಕೊಡ್ತಾರೆ. ಜಾಸ್ತಿ ಅಂದರೆ 15 ಸಾವಿರ. ನೀವೇ ಒಂದು ಬಿಸ್ನೆಸ್ ಮ್ಯಾನ್ ಥರ ಯೋಚನೆ ಮಾಡಿ. ನಮ್ಮ ದೇಶದಲ್ಲಿ 10 ರಿಂದ 12 ಸಾವಿರಕ್ಕೆ 1 ಕೋಟಿ ಜನ ಸಿಗ್ತಾರೆ, ಬೆಳಿಗ್ಗೆ 9 ರಿಂದ ಸಂಜೆ 6 ಗಂಟೆ ತನಕ ಕೆಲಸ ಮಾಡಲಿಕ್ಕೆ. ನೀವು ಯಾಕೆ ಜಾಸ್ತಿ ಹಣ ಕೊಡಬೇಕು ಹೇಳಿ? ಒಂದು ವೇಳೆ ಸುಲಭದಲ್ಲಿ 15 ಸಾವಿರ ಗಳಿಸ್ಬೋದು ಅಂತಾಗಿದ್ದರೆ, ಬರೀ ಯಾವುದೇ ಸ್ಪೆಷಲ್ ಸ್ಕಿಲ್ ಇಲ್ಲದೆ ಬರೀ ಡೇಟಾ ಎಂಟ್ರಿ ಮಾಡಿ ಅಥವಾ ವಿಡಿಯೋ ಲೈಕ್ ಮಾಡಿ ಅಥವಾ ಯಾವುದೋ ಸರ್ವೆ ಫಾರಮ್ ಫಿಲ್ ಮಾಡಿ ಅಂತಾಗಿದ್ದರೆ, ಈ ಶಾಪ್ಗಳು, ಹೋಟೆಲ್ಗಳು, ಫ್ಯಾಕ್ಟ್ರಿಗಳು ಮುಚ್ಚಬೇಕಾಗುತ್ತೆ. ಸ್ಟಾಫ್ ಇಲ್ಲದೆ ಅವರಿಗೆ ಯಾವ ಸ್ಟಾಫು ಸಿಗೋದಿಲ್ಲ. ಅಲ್ಲಿ 10 ಸಾವಿರ ಸಂಬಳಕ್ಕೆ ಯಾರು ಕೆಲಸ ಮಾಡ್ತಿದ್ದಾರೆ ನೀವು ಹೇಳಿ? ನಿಮಗೆ ಸ್ಪೆಷಲ್ ಸ್ಕಿಲ್ಸ್ ಇದ್ದರೆ ನೀವು ಜಾಸ್ತಿ ದುಡಿಬೋದು. ನಿಮಗೆ ಗ್ರಾಫಿಕ್ ಡಿಸೈನ್ ಬರುತ್ತೆ ಅಂತ ಆದರೆ ಗಂಟೆಗೆ 250 ರಿಂದ 500 ರೂಪಾಯಿ ಗಳಿಸ್ಬೋದು. ನಿಮಗೆ ಪ್ರೋಗ್ರಾಮಿಂಗ್ ಬರುತ್ತೆ ಅಂತ ಆದರೆ ಗಂಟೆಗೆ 1000 ರಿಂದ 3000 ರೂಪಾಯಿ ಅರ್ನ್ ಮಾಡ್ಬೋದು. ನೀವು ಮೊಬೈಲ್ ಆ್ಯಪ್ ಡೆವಲಪರ್ ಆಗಿದ್ದರೆ ಗಂಟೆಗೆ 3000 ರಿಂದ 8000 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು. ಈ ಸ್ಕ್ಯಾಮರ್ಸ್ ಏನು ಮಾಡ್ತಾರೆ ಅಂದರೆ, ಒಂದು ಸಿಂಪಲ್ ಟಾಸ್ಕ್ ಕೊಡ್ತಾರೆ, ಒಂದು 200-500 ನಿಮಗೆ ಕೊಡ್ತಾರೆ, ಸುಮ್ಮನೆ ನಿಮ್ಮ ವಿಶ್ವಾಸ ಗಳಿಸ್ಲಿಕ್ಕೋಸ್ಕರ. ಆಮೇಲೆ ಹೇಳ್ತಾರೆ, ಇನ್ನೊಂದು ಟಾಸ್ಕ್ ಇದೆ, ಇದರಲ್ಲಿ ನೀವು ದಿನಕ್ಕೆ ಒಂದು 2 ಸಾವಿರ ಗಳಿಸ್ಬೋದು, ಆದರೆ 5 ಸಾವಿರ ಡೆಪಾಸಿಟ್ ಕೊಡಬೇಕಾಗುತ್ತೆ ಅಂತ. ನೀವು 5 ಸಾವಿರ ಕೊಟ್ಟರೆ ಇನ್ನೊಂದು ಟಾಸ್ಕ್ ಆಫರ್ ಮಾಡ್ತಾರೆ. ಹೇಳ್ತಾರೆ, ನಿಮಗೆ ದಿನಕ್ಕೆ 10 ಸಾವಿರ ಅರ್ನ್ ಮಾಡ್ಬೋದು, ಬಟ್ ಇದಕ್ಕೆ ನೀವೊಂದು 50 ಸಾವಿರ ಡೆಪಾಸಿಟ್ ಕಟ್ಟಬೇಕಾಗತ್ತೆ ಅಂತ. ಸುಮ್ಮನೆ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತಾರೆ, ನಿಮ್ಮ 2 ದಿನದ ಅರ್ನಿಂಗ್ 10 ಸಾವಿರ ಆಗಿದೆ ಅಂತ. ವಿಡ್ರಾವಲ್ ಕೊಡೋದಿಲ್ಲ. ಹಾಗೆ ನಿಮ್ಮ ಹಣ ಕೀಳ್ತಾ ಹೋಗ್ತಾರೆ. ನಿಮ್ಮನ್ನೊಂದು ಟೆಲಿಗ್ರಾಮ್ ಚಾನಲ್ಗೆ ಮೆಂಬರ್ ಮಾಡ್ತಾರೆ. ಆ ಟೆಲಿಗ್ರಾಮ್ ಚಾನಲಲ್ಲಿ ಬೇರೆ ಬೇರೆ ಜನ ಸುಮ್ಮನೆ ಏನೋ ಫೇಕ್ ಟೆಸ್ಟಿಮೋನಿಯಲ್ಸ್ ಕೊಡ್ತಾ ಇರ್ತಾರೆ. ನಾನು ಇವತ್ತು 10 ಸಾವಿರ ಅರ್ನ್ ಮಾಡಿದೆ, ನಾನು ಈ ವಾರ 50 ಸಾವಿರ ಅರ್ನ್ ಮಾಡಿದೆ ಅಂತ. ಇದೆಲ್ಲ ಅವ್ರ ಗ್ಯಾಂಗ್ ಮೆಂಬರ್ಸೇ. ಸೊ ನಿಮಗೆ ವಿಡ್ರಾವಲ್ ಸಿಗೋದಿಲ್ವಾ? ಆಗ ಗೊತ್ತಾಗುತ್ತೆ ನಿಮಗೆ ನಾವು ಮೋಸ ಹೋದ್ವಿ ಅಂತ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಸ್ಕ್ಯಾಮ್ ಮಾಡೋರು ಯಾವಾಗಲೂ ಅರ್ಜೆಂಟಲ್ಲಿರ್ತಾರೆ. ನಿಮಗೆ ಯೋಚನೆ ಮಾಡಲಿಕ್ಕೆ ಟೈಮೇ ಕೊಡೋದಿಲ್ಲ. ಬರೀ 100 ಜನರಿಗೆ ಈ ಟಾಸ್ಕ್ ಕೊಡ್ತಾ ಇದ್ದೀವಿ, 98 ಜನ ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ, ಇನ್ನೊಂದು 2 ಪೊಸಿಷನ್ ಇರೋದು, ನೀವು 10 ನಿಮಿಷದೊಳಗೆ ಹಣ ಕೊಡೋದಿದ್ದರೆ ನಿಮಗೆ ಚಾನ್ಸ್ ಸಿಗೋದಿಲ್ಲ. ಹೀಗೆ ಅರ್ಜೆಂಟ್ ಮಾಡಿ ನಿಮ್ಮಿಂದ ಹಣ ಕಿತ್ಕೊಳ್ತಾರೆ. ಈವನ್ OTP ಸ್ಕ್ಯಾಮಲ್ಲೂ ಅಷ್ಟೇ. ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದೆ, KYC ಮಾಡಬೇಕು, ಈಗಲೇ ಮಾಡಿ, OTP ಬರುತ್ತೆ ನಮ್ಗೆ ಹೇಳಿ, ಈಗಲೇ ಆ್ಯಕ್ಟಿವೇಟ್ ಮಾಡ್ತೇವೆ ಅಂತಾರೆ. ನಿಮಗೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡೋದೇ ಇಲ್ಲ. ಸೊ ಈಗ ನೀವು ಕೇಳ್ತೀರಾ, ಹಾಗಿದ್ರೆ ಇಂಟರ್ನೆಟ್ಟಲ್ಲಿ ಸುಲಭದಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ವಾ? ಆಗತ್ತೆ. ಯಾವ ಥರ ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ.